Because there was in Kerala, there was movies that was banned, or the government has decided to screen those movies. Is there any movies in the list such as? No. The screening committee is taking decision. The process is going on. Still people are applying. Okay. Those things are. The ಪುಟ್ಟಣ್ಣ ಕಣಗಾಲ್ ಬಗ್ಗೆ ಯಾವುದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ ಸರ್. ಬರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ. 40 ವರ್ಷ ಪುಟ್ಟಣ್ಣ ಕಣಗಾಲ್ ನಿಮ್ಮ ತವರು ಜಿಲ್ಲೆಯವರು. ಅವ್ರ ಮನೆಯೆಲ್ಲ ಬಿದ್ದು ಹಾಳಾಗ್ತಾ ಇದೆ. ಸರ್ಕಾರದಲ್ಲಿ ಹಲವಾರು ಮಂದಿ ಕೊಟ್ಟು ಯಾರು ಮಾಡಿಲ್ಲ ಅಂತ. ಅದು ಬೇರೆ ಪ್ರಶ್ನೆ ಇದೆ, ಅದು ಬೇರೆ ಮಾಡೋಣ, ಚರ್ಚೆ ಮಾಡೋಣ. ಗೊತ್ತಪ್ಪ, ನನಗೆ ಪುಟ್ಟಣ್ಣ ಕಣಗಾಲ್ ಗೊತ್ತಿಲ್ವಿನಯ್ಯ. ನಮ್ಮ ಜಿಲ್ಲೆಯವರು, ಪಿರಿಯಾಪಟ್ಟಣ ತಾಲೂಕಿನವರು ಪುಟ್ಟಣ್ಣ ಕಣಗಾಲ್ ಅವರು ಒಳ್ಳೆ ಡೈರೆಕ್ಟರ್ ಆಗಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. CWC, I am not a member of the CWC. Extended ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. Sir, permission basically at the Chinnaswamy Stadium for matches has been denied, sir. Permission for the matches at the Chinnaswamy Stadium has been denied. There is a committee is constituted. There is a committee constituted by the Home Minister. But so the committee has rejected. We will look into it. Permission has been denied, sir. ನೋಡಪ್ಪ, ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿದೆ, ಒಂದು ಕಮಿಷನ್ ಆಗಿದೆ. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ಲದೆ ಕ್ರಿಕೆಟ್ ನಡೆಸಬೇಕು ಅನ್ನುವಂಥದ್ದನ್ನು KC ಅವರು ಕೇಳಿದ್ದಾರೆ ಅಂತ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ ಪರಮೇಶ್ವರ್ ಕೇಳಿ ಏನ್ ಹೇಳಿದ್ದೀನಿ ಅಂತ ಏನ್ ಹೇಳಿದ್ದೀನಿ ಅಂತಂದ್ರೆ, ಈ ಕುನಾ ಕಮಿಷನ್ ಇದೆಯಲ್ಲ, ಆಯೋಗ ಏನ್ ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ಗಳು ಮಾಡಿದ್ದಾರೆ, ಆ ಶಿಫಾರಸ್ಗಳಂತ ಕಂಪ್ಲೇಂಟ್ ಮಾಡಿದ್ದಾರೆ. ಫ್ಯಾನ್ ವಾರ್ ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ. ಫ್ಯಾನ್ ವಾರ್ ಜಾಸ್ತಿ ಆಗ್ತಿದೆ ಸರ್. ಹೊರಗಡೆ ದೇಶದಲ್ಲಿ ಹೊರಗಡೆ ದೇಶ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ವಾರಗಳಾಗ್ತಾ ಇದೆ. ಅದು ಶಾಂತಿ ಆಗ್ಲಿ ಅಂತ ನಾವು ಬಿಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.